ಭಯದಲ್ಲಿ ಮುಚ್ಚೋಗದೆ ಅಶೋಕ. ಅವನ ವಿರುದ್ಧ ಮಾತನಾಡಿದವ್ರು ಒಬ್ಬರೂ ಬದುಕಿಲ್ಲ. ಈ ಕೆಲಸ ಇಲ್ಲ ಅಂದ್ರೆ ಮನೆಯಲ್ಲಿ ಹಸುವಿನಿಂದ ಹೆಣ್ಗಳು ಬಿಡ್ತವೆ ಸ್ವಾಮಿ. ದಯವಿಟ್ಟು ಕೆಲ್ಸಕ್ಕೆ ತಗೊಳ್ಳಿ ಸ್ವಾಮಿ. ಬಿಡ್ರಣ್ಣ. ಅಮ್ಮ ಹೋತುರಮ್ಮ, ನನ್ ಮನೆ ನಿನ್ ಮಡ್ಲಿಗೆ ತಾಯಿ. ಎಷ್ಟೊಂದು ಕುಟುಂಬಗಳು ಇವನ ದುರಾಸೆಗೆ ಬದುಕನ್ನೇ ಕಳ್ಕೊಂಡ್ಬಿಟ್ಟು. ಕೂದಲಿಗೋಸ್ಕರ ಯಾವ ನೀಚ್ ಕೆಲಸ ಬೇಕಾದ್ರೂ ಮಾಡ್ತಾರೆ. ನೂರಾರು ಜನ ಹೆಣ್ಮಕ್ಳು ಮಾನ ಕಳ್ಕೊಂಡು ಬದುಕ್ತವ್ರೆ. ಒತ್ತಲ್ಲದ ಹೊತ್ತಿನಲ್ಲಿ ಕಂಡ ನೆನಪಾದ್ರ ಮನೆ ಕೆಟ್ಟವಂಗ. ಅವನೊಬ್ನೇ ಅಲ್ಲಪ್ಪ, ಅವನ ಮಗ ಇನ್ನೊಬ್ಬ ರಾಕ್ಷಸ. ರಾಕ್ಷಸ ರಾಕ್ಷಸ ರಾಕ್ಷಸ. ಒಂದು ಒಳ್ಳೆ ಕಟಿಂಗ್ ಮಾಡು, ಸೂಪರ್ ಆಗಿ ಕಾಣ್ಬೇಕು ನಾನು. ಎಂಡ ಸಾವ್ಗಿರಕ್ಕಿ ಎರಂಗಡ ನಾವು ಕಟಿಂಗ್ ಮಾಡಿಸೋ ಜಾಗಕ್ಕೆ ಬಂದು ಅದೇ ಚೇರಲ್ಲಿ ಕೂತು ಸೋಕಿ ಮಗನೇ ನಮ್ ಸಮಕ ನಿಲ್ಲುವಷ್ಟು ಕಾಂಚಲಿ ನಿಂಗೆ ಬಡ ನಾಯೆ. ಭಾರತೇಸಿ ಏಯ್, ಇಷ್ಟು ದಿನ ಅವ್ರ ಕೂದಲನ್ನು ಅವರೇ ಕುಡುಗೋಳಲ್ಲಿ ಕತ್ತಿಸ್ಕೊತಿದ್ರು ತಾನೆ. ಈಗೇನು ಹೊಸ ಕಾನೂನು ಶುರು ಮಾಡಿದ್ಯಾ? ಇದೇ ಫಸ್ಟ್, ಇದೇ ಲಾಸ್ಟ್. ಇನ್ನು ಮುಂದೆ ಕೆಳಗಿನ ಬೀದಿಯವ್ರ ಅಂಗಡಿಯಲ್ಲಿ ಕಾಣಿಸ್ಕೊಂಡ್ರೆ ಅಂಗಡಿ ಇರುತ್ತೆ, ನೀನ್ ಇರ್ತೀಯಲ್ವ ಗ್ಯಾರಂಟಿ ಇಲ್ಲ. ಕೇಳಿಸ್ಕೊಡ್ರ ನನ್ ಮಕ್ಳ, ಇನ್ನೊಂದ್ಸಲ ಆವೃತ್ತಿ ಒಳಗೆ ಯಾವುದೇ ಕಟಿಂಗ್ ಶಾಪ್ ಅಲ್ಲಿ ಕೆಳ ಬೀದಿಯವ್ರು ನೋಡಿದ್ನೋ ಹೊಟ್ಟೆ ಒಳಗಿರೋ ಕರಳು ತೆಗ್ದು ಅದೇ ಅಂಗಡಿಗೆ ಸೀರಿಯಲ್ ಸೆಟ್ ತರ ನೇತಾಕ್ಬಿಡ್ತೀನಿ. ಇದನ್ನೆಲ್ಲ ತಡೆಯೋರು ಯಾರು ಅಶೋಕ? ತಡೆಯೋರು ಯಾರು? ಯಾರು? ಕೂದಲು ಮಾಫಿಯಾ ಮಾಡಿ ಸಾವಿರಾರು ರೂಪಾಯಿ ದುಡ್ದಿದ್ದಾರೆ. ನಾ ಕಾಣೆ ಬದುಕಿಗೆ ನಮ್ಮನ್ನ ನಾವೇ ಮಾರ್ಕೊಂಡಿದೀವಿ ಅಶೋಕ. ತಪ್ಪಿಸ್ಕೊಳ್ಳೋಕ್ಕಾಗೋಲ್ಲಪ್ಪ. ಅವನೇ ಸಾವು ಸಾವು.